ಹಲ್ಲೆಲೂಯಾ. ನನ್ನ ಒಡೆಯನು ರಕ್ಷಕನು ವಿಮೋಚಕನ ಅತಿ ಬೇಗನೆ ಬರೆದ ಮೊದಲನೇನಾದಂಥ ಯೇಸು ಕ್ರಿಸ್ತ ನಾಮದಲ್ಲಿ ಎಲ್ಲರೂ ನಂಬಿಸ್ತಾ ಇದ್ದೀನಿ. ದೇವರ ಮೇಲೆ ಆಶೀರ್ವಾದ ಮಾಡಲಿ. ಈ ಸಮಯದಲ್ಲಿ ನಮ್ಮ ಬಲಗೈನ ಮೇಲೆ ಕೆತ್ತೋಣ ವಾಕ್ಯವನ್ನು ಅರಿಕೆ ಮಾಡೋಣ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ. ಈ ಸಮಯದಲ್ಲಿ ನಾವು ನೇರವಾಗಿ ದೇವರ ವಾಕ್ಯದ ಕಡೆಗೆ ಹೋಗೋಣ. ಸತ್ಯವೇದ ಪುಸ್ತಕಗಳಲ್ಲಿ 66 ಪುಸ್ತಕಗಳಲ್ಲಿ ಒಂದು ಪುಸ್ತಕ, ಬಹಳ ದೊಡ್ಡದಾಗಿರ್ತಕ್ಕಂಥ ಪುಸ್ತಕ ಎಂಬುದಾಗಿ ಕರೆಯಿಸಿಕೊಳ್ಳುವಂಥ ಪುಸ್ತಕ ಕೀರ್ತನೆಗಳು ಎನ್ನುವಂಥ ಪುಸ್ತಕದಲ್ಲಿರ್ತಕ್ಕಂಥ 23ನೇ ಕೀರ್ತನೆಯಲ್ಲಿರ್ತಕ್ಕಂಥ ಒಂದು ಸಂಗತಿಯನ್ನು ಈ ಸಮಯದಲ್ಲಿ ನಾವು ಧ್ಯಾನ ಮಾಡೋಣ. ಸಮಯದಲ್ಲಿ ಓದ್ತೀನಿ, ದಯವಿಟ್ಟು ಎಲ್ಲರೂ ಕೇಳ್ರಿ. ಯೆಹೋವನು ನನಗೆ ಕುರುಬನು, ಕೊರತೆ ಪಡೆನು. ಆತನು ಹಸಿರುಗಾವಲುಗಳಲ್ಲಿ ನನ್ನನ್ನು ತಂಗಿಸುತ್ತಾನೆ. ವಿಶ್ರಾಂತಿಕರವಾದ ನೀರುಗಳ ಬಳಿಗೆ ಬರಮಾಡುತ್ತಾನೆ. ನನ್ನ ಪ್ರಾಣವನ್ನು ಉಜ್ಜೀವಿಸ ಮಾಡಿ ತನ್ನ ಹೆಸರಿಗೆ ತಕ್ಕಂತೆ ನೀತಿ ಮಾರ್ಗದಲ್ಲಿ ನನ್ನನ್ನು ನಡೆಸುತ್ತಾನೆ. ನಾನು ಕಾರ್ಗತ್ತಲಿನ ಕಣಿವೆಯಲ್ಲಿ ನಡೆಯುವಾಗಲೂ ನೀನು ಹತ್ತಿರವಿರುವುದರಿಂದ ಕೇಡಿಗೆ ಹೆದರೆನು. ನಿನ್ನ ದೊಣ್ಣೆಯು ನಿನ್ನ ಕೋಲು ನನಗೆ ಧೈರ್ಯ ಕೊಡುತ್ತವೆ. ವೈರಿಗಳ ಮುಂದೆಯೇ ನೀನು ನನಗೋಸ್ಕರ ಔತಣವನ್ನು ಸಿದ್ಧಪಡಿಸುತ್ತಿ, ನನ್ನ ತಲೆಗೆ ತೈಲವನ್ನೂ ಹಚ್ಚಿಸುತ್ತಿ. ನನ್ನ ಪಾತ್ರೆಯು ತುಂಬಿ ಹೊರಸೂಸುತ್ತದೆ. ನಿಶ್ಚಯವಾಗಿ ನನ್ನ ಜೀವಮಾನದಲ್ಲೆಲ್ಲ ಶುಭವು ಕೃಪೆಯು ನನ್ನನ್ನು ಹಿಂಬಾಲಿಸುವೆವು. ನಾನು ಸದಾಕಾಲವು ಯೆಹೋವನ ಮಂದಿರದಲ್ಲಿ ವಾಸಿಸುವೆನು ಎಂಬುದೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದಾವೀದನ ಕೀರ್ತನೆ ಎಂಬುದಾಗಿ ಭಕ್ತರೆಂಬ ಕುರಿಗಳಿಗೆ ದೇವರೇ ಯೆಹೋವನೇ ಒಳ್ಳೆಯ ಕುರುಬನೆಂಬುದಾಗಿ ಹೇಳುವಂಥ ಒಂದು ಕೀರ್ತನೆ ಪ್ರೇರಿ. ಇದರ ಕುರಿತಾಗಿ ಯೆಹೆಜ್ಕೇಲನ 34ನೇ ಅಧ್ಯಾಯದಲ್ಲಿ ಮತ್ತು ಯೋಹಾನ್ ಬರೆದ ಸುವಾರ್ತೆ 10ನೇ ಅಧ್ಯಾಯದಲ್ಲಿ ಕೂಡ ನೋಡ್ತಾ ಇದ್ದೇವೆ. ಇಲ್ಲಿ ಇರ್ತಕ್ಕಂಥ ಒಂದು ಅಂಶವನ್ನು ಈ ಸಮಯದಲ್ಲಿ ನಾವು ಧ್ಯಾನ ಮಾಡೋಣ. ದಾವೀದನು ದೇವರನ್ನ ಕುರುಬನನ್ನಾಗಿ ಮಾಡಿಕೊಂಡಾಗ ದೇವರು ಯಾವ ಯಾವ ಮಾರ್ಗದಲ್ಲಿ ದಾವೀದನನ್ನು ನಡೆಸಿದ್ರು ಎನ್ನುವಂಥ ವಿಷಯವನ್ನು, ಸಂಗತಿಯನ್ನು ದಾವೀದನ ಸ್ಪಷ್ಟವಾಗಿ ಏನು ಮಾಡ್ತಾ ಇದ್ದಾನೆ, ತನಗಾದಂಥ ಅನುಭವಗಳನ್ನು ತಿಳಿಸ್ತಾ ಇದ್ದಾನೆ. ದೇವರೇ ನನ್ನ ಕುರುಬನಾಗಿ ಇರುವ ಕಾರಣಕ್ಕಾಗಿ ನನಗೆ ಯಾವ ಕೊರತೆಯೂ ಕೂಡ ಇಲ್ಲ. ದೇವರೇ ನನ್ನ ಕುರುಬನಾಗಿ ಇರುವ ಕಾರಣಕ್ಕಾಗಿ ನನ್ನನ್ನು ಆತನು ಹಸಿರುಗಾವಲುಗಳಲ್ಲಿ ತಂಗಿಸುತ್ತಾನೆ. ದೇವರೇ ನನ್ನ ಕುರುಬನಾಗಿರುವ ಕಾರಣಕ್ಕಾಗಿ ಆತನು ನನ್ನನ್ನು ವಿಶ್ರಾಂತಿಕರವಾದಂಥ ನೀರಿನ ಬಳಿಗೆ ಬರಮಾಡುವಂಥ ದೇವರಾಗಿದ್ದಾನೆ. ಆತನು ನನ್ನ ಕುರುಬನನ್ನಾಗಿ ಇರುವಂಥ ಕಾರಣಕ್ಕಾಗಿ ನನ್ನ ಪ್ರಾಣವನ್ನು ಆತನು ಉಜ್ಜೀವಿಸ ಮಾಡುವಂಥದ್ದೇ ಮಾತ್ರವಲ್ಲ, ನೀತಿಗೆ ತಕ್ಕಂತೆ ಆತನು ತನ್ನ ಹೆಸರಿಗೆ ತಕ್ಕಂತೆ ನೀತಿ ಮಾರ್ಗದಲ್ಲಿ ನನ್ನನ್ನು ನಡೆಸುತ್ತಾನೆ ಎಂಬುದಾಗಿ. ಹಲ್ಲೆಲೂಯಾ. ಇವತ್ತಿನ ದಿವಸ ಒಂದು ಅಂಶವನ್ನು ನಾವು ಧ್ಯಾನ ಮಾಡಲಿಕ್ಕೆ ಹೋಗ್ತಾ ಇದ್ದೇವೆ. ನೀನು ಹತ್ತಿರವಿರುವುದರಿಂದ ಯಾವ ಕೇಡಿಗೂ ನಾನು ಹೆದರೆನು ಎಂಬುದಾಗಿ. ಹಲ್ಲೆಲೂಯಾ. ದೇವರನ್ನ ನೀನು ಕುರುಬನನ್ನಾಗಿ ಮಾಡಿಕೊಂಡಾಗ, ದೇವರು ನಿನ್ನ ಪಕ್ಷವಾಗಿರುವಾಗ, ದೇವರು ನಿನ್ನ ಬಳಿಯಲ್ಲಿರುವಾಗ, ದೇವರು ನಿನ್ನ ಸಮೀಪದಲ್ಲಿ ನಿಂತಿರುವಾಗ ಯಾವ ಕೇಡು ಕೂಡ ನಿನ್ನ ಬಳಿಗೆ ಬರೋದಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ದೇವರೇ ಅದನ್ನು ಓಡಿಸಲಿಕ್ಕೆ ಶಕ್ತನಾದಂಥ, ಸರ್ವಶಕ್ತನಾದಂಥ ದೇವರೇ ನಿನ್ನ ಪಕ್ಷವಾಗಿ ಯುದ್ಧ ಮಾಡುವಂಥ ದೇವರಾಗಿದ್ದಾನೆ. ಅದಕ್ಕಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ನೀನು ಹತ್ತಿರವಿರುವುದರಿಂದ, ಯಾವಾಗ ನೀವು ದೇವರನ್ನು ನಿಮ್ಮ ಸಮೀಪದಲ್ಲಿ ನಿಲ್ಲಿಸಿಕೊಳ್ಳುವಂಥ ಭಕ್ತಿಯನ್ನು ಮಾಡ್ತಿರೋ, ಯಾವಾಗ ನೀವು ದೇವರಿಗೆ ಬಹಳ ಹತ್ತಿರವಾದಂಥ ಭಯಭಕ್ತಿ ಉಳ್ಳವರಾಗಿ, ಅರ್ಹತೆ ಉಳ್ಳಂಥ ಭಕ್ತಿಯನ್ನು ನೀವು ಮಾಡುವಂಥವರಾಗಿರ್ತೀರೋ, ಯಾವಾಗ ನೀವು ಮಾಡುವಂಥ ಭಕ್ತಿ ದೇವರಿಗೆ ಮೆಚ್ಚುಗೆಯಾದಂಥ ಭಕ್ತಿ ಆಗಿರುತ್ತೋ, ಆ ಸಮಯದಲ್ಲಿ ನಿಮಗೆ ಗೊತ್ತಾಗುತ್ತೆ ಏನಂತೇಳಿ, ನನ್ನ ದೇವರು ನನ್ನ ಪಕ್ಷವಾಗಿದ್ದಾನೆ, ನನ್ನ ದೇವರು ನನಗೆ ಜೊತೆಗಾರನಾಗಿದ್ದಾನೆ. ಬರುವಂಥ ಎಲ್ಲ ಅಪಾಯಗಳು, ಕೇಡುಗಳು, ಗಂಡಾಂತರಗಳು, ವೇದನೆಗಳಿಂದ ತಪ್ಪಿಸಲಿಕ್ಕೆ ದೇವರು ನನಗೆ ಜೊತೆಗಾರನಾಗಿದ್ದ ಆತನನ್ನು ನಡೆಸ್ತಾ ಇದ್ದಾನಂತೇಳಿ ನೀವೊಂದು ಸ್ವಂತ ಅನುಭವವನ್ನು ಹೊಂದಿಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಪ್ರೇರಿಲ್. ನಾವು ನೋಡ್ತಾ ಇದ್ದೇವೆ ದಾವೀದನ ಅನುಭವ ಏನಂತಂದರೆ, ದೇವರೇ ನನ್ನ ಹತ್ತಿರವಾಗಿ ಇದ್ದಾನೆ. ಹಲ್ಲೆಲೂಯಾ. ದೇವರೇ, ಸೃಷ್ಟಿಕರ್ತನಾದಂಥ ದೇವರೇ ನನ್ನ ಹತ್ತಿರವಿರುವುದರಿಂದ ಬರುವಂಥ ಯಾವ ಕೇಡಿಗೂ ಕೂಡ ನಾನು ಭಯಪಡೋದಿಲ್ಲ. ಬರುವಂಥ ಯಾವ ಒಂದು ಸಮಸ್ಯೆಗೂ ಕೂಡ ನಾನು ಹೆದರುವುದಿಲ್ಲ. ಬರುವಂಥ ಯಾವ ರೋಗಕ್ಕೂ ಕೂಡ ನಾನು ಹಿಂಜರಿಯೋದಿಲ್ಲ. ನನ್ನ ದೇವರು ನನ್ನ ಪಕ್ಷವಾಗಿದ್ದು ಆತನು ಎಲ್ಲ ಕಾರ್ಯಗಳನ್ನು ಏನು ಮಾಡ್ತಾನೆ, ಸಾಧಿಸುವಂಥ ದೇವರಾಗಿದ್ದಾನೆ ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನಾವು ನೋಡ್ತಾ ಇದ್ದೇವೆ, ನಾನು ಕಾರ್ಗತ್ತಲಿನ ಕಣಿವೆಯಲ್ಲಿ ನಡೆಯುವಾಗಲೂ. ಹಲ್ಲೆಲೂಯಾ. ಎಂಥ ಕಣಿವೆಗಳಂತೆ? ಕತ್ತಲೆಯ ಕಣಿವೆಗಳು, ಅಂಧಕಾರದ ಸಮಯಗಳು, ಕತ್ತಲೆಯ ಪರೀಕ್ಷೆಗಳು, ಕೊನೆಯದಾಗಿ ಸಾವು ಕ್ರಿಸ್ತನ ಕುರಿಗಳಾದ ನಮಗೆ ಬರುತ್ತದೆ ಎಂಬುದಾಗಿ ತಿಳಿಸುವಂಥ ರೀತಿಯಲ್ಲಿರ್ತಕ್ಕಂಥ ಅಂತಹ ಪರೀಕ್ಷೆಗಳು ಬಂದಾಗ ದಾವೀದನು ಹೇಳ್ತಾ ಇದ್ದಾನೆ, ನೀನು ಹತ್ತಿರವಿರುವುದರಿಂದ ಏನಾಗ್ತಾ ಇದ್ದೇನೆ, ನನಗೆ
ಭಯನೇ ಇಲ್ಲ, ಯಾವ ಕೇಡಿಗೂ ಕೂಡ ನಾನು ಭಯಪಡದೆ ಹೆದರದೆ ನಾನು ಸ್ಥಿರವಾಗಿ ನಿಲ್ತೇನೆ ಎಂಬುದಾಗಿ. ಹಲ್ಲೆಲೂಯಾ. ಅನೇಕರು ಏನಾದರೂ ಕೆಲವೊಂದು ಸಮಸ್ಯೆಗಳು ಬಂದಂಥ ಸಮಯದಲ್ಲಿ ಏನಾಗ್ಬಿಡ್ತಾರೆ, ಅವರು ಸಮಸ್ಯೆಗಳನ್ನು ನೋಡಿ, ರೋಗವನ್ನು ನೋಡಿ, ಯಾವುದೋ ಒಂದು ಸ್ಥಿತಿಯನ್ನು ನೋಡಿ ಏನು ಮಾಡ್ತಾರೆ ರೀ, ದೇವರಿಂದ ದೂರವಾಗುವುದಕ್ಕಾಗಿ ಇಷ್ಟಪಡ್ತಾರೆ. ಅಯ್ಯೋ, ದೇವರು ನಂಬಿದ್ರೆ ನಮಗೆ ಬಂದಿರುವಂಥದ್ದಾದ್ರೆ ಏನೆಂಬುದಾಗಿ ಹಿಂದೇಟು ಹಾಕಿ ಅವರು ದೇವರ ಭಯಭಕ್ತಿಯ ಕಡೆಗೆ ಬರಲಾರದೆ, ಸ್ಥಿರವಾಗಿ ದೇವರಲ್ಲಿ ನಿಂತುಕೊಳ್ಳಾರದೆ, ದೇವರು ಕೊಡುವಂಥ ಆಶೀರ್ವಾದ ನಿತ್ಯ ಜೀವವನ್ನು ಹೊಂದಿಕೊಳ್ಳಾರದೆ, ದೇವರು ಕೊಡುವಂಥ ಪರಲೋಕವನ್ನು ಪಡೆಯಲಾರದೆ ಅವರು ಅನೇಕ ಸಂದರ್ಭಗಳಲ್ಲಿ ಹಿಂದಿರುಗಿ ಹೋಗುವಂಥವರಾಗಿರ್ತಾರೆ ಪ್ರಿಯರೇ. ಆದರೆ ದೇವರು ವಾಕ್ಯ ಹೇಳ್ತಾ, ಸತ್ಯವೇದ ಹೇಳ್ತಾ ಇದೆ, ದಾವೀದನಾದರೂ ಪ್ರಾಣಾಪಾಯವಾಗುವಂಥ ಸ್ಥಿತಿ ಬಂದಾಗಲೂ, ಕಾರ್ಗತ್ತಲಿನ ಅಂಧಕಾರದ ಸಮಯ ಬಂದಾಗಲೂ ಕೂಡ ಆತನು ಹೇಳ್ತಾ ಇದ್ದಾನೆ ಏನಂತೇಳಿ, ಮರಣಾಂಧಕಾರದ ಸ್ಥಿತಿ ಬಂದಾಗಲೂ ಕೂಡ ನಾನು ಭಯಪಡೋದಿಲ್ಲ, ನನ್ನ ದೇವರು ನನ್ನ ಪಕ್ಷವಾಗಿ ಇರುವ ದೇವರಾಗಿದ್ದಾನೆ. ಯೋಬನನ್ನು ಒಂದು ಸಾರಿ ಹೇಳ್ತಾನೆ, ನನ್ನ ವಿಮೋಚಕನು ಜೀವ ಸ್ವರೂಪನೆಂತ ಬಲ್ಲನ, ಆತನು ಕಡೆಯದಾಗಿ ಧೂಳಿನ ಮೇಲೆ ಸಾಕ್ಷಿ ಕೊಡಲು ನನ್ನನ್ನು ನಿಲ್ಲಿಸ್ತಾನೆ ಎಂಬುದಾಗಿ ಹೇಳ್ತಾನೆ ಪ್ರಿಯರೇ ಯೋಬನು. ಹಲ್ಲೆಲೂಯಾ. ಪ್ರಿಯರೇ, ದೇವರು ವಾಕ್ಯ ಹೇಳ್ತಾ, ಸತ್ಯವೇದ ಹೇಳ್ತಾ ಇದೆ, ನಾನು ನೀನು ಆರಾಧನೆ ಮಾಡುವಂಥ ದೇವರು ಆತನು ಕೇಡು ಗಂಡಾಂತರಗಳಿಂದ ತಪ್ಪಿಸುವಂತಹ ದೇವರಾಗಿದ್ದಾನೆ. ಸಮಸ್ಯೆ ಸುಳಿಯಲ್ಲಿ ಸಿಲುಕಿಕೊಂಡಿರುವಾಗ ಅದನ್ನು ಪರಿಹಾರ ಮಾಡಿ ನಮ್ಮ ಜೀವಿತದಲ್ಲಿ ಬಿಡುಗಡೆ ಕೊಡುವಂತಹ ದೇವರಾಗಿದ್ದಾನೆ. ಆತನು ನಮ್ಮನ್ನು ಕೈ ಬಿಡದ ದೇವರಾಗಿದ್ದಾನೆ, ಕೈ ಹಿಡಿದು ನಡೆಸುವಂತಹ ದೇವರಾಗಿದ್ದಾನೆ. ಆತನನ್ನು ನಾವು ಸಂಪೂರ್ಣವಾಗಿ ಆತುಕೊಂಡು ಹೊಂದಿಕೊಂಡು, ಆತನನ್ನು ಆಶ್ರಯ ದುರ್ಗವಾಗಿ ನಾವು ಮಾಡಿಕೊಂಡು, ಆತನ ಮೇಲೆ ಸಂಪೂರ್ಣವಾಗಿ ನಮ್ಮ ವಿಶ್ವಾಸವನ್ನು, ನಂಬಿಕೆಯನ್ನು ಇಡುವಂಥದ್ದೇ. ಆದರೆ ದೇವ್ರ ವಾಕ್ಯ ಹೇಳ್ತಾ, ಸತ್ಯವೇದ ಹೇಳ್ತಾ ಇದೆ, ಆತನು ನಿನ್ನ ಪಕ್ಷವಾಗಿ ನಿಂತು ಆತನು ಬರುವಂಥ ಎಲ್ಲ ಕೇಡುಗಳನ್ನು ಓಳು ಮಾಡುವಂಥ ದೇವರಾಗಿದ್ದಾನೆ. ಅದಕ್ಕಾಗಿ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಕೀರ್ತನೆಗಾರನು ಹೇಳ್ತಾ ಇದ್ದಾನೆ ಸ್ಪಷ್ಟವಾಗಿ ಏನಂತ ಹೇಳಂತಂದರೆ, ನನ್ನ ದೇವರು ನನಗೆ ಕುರುಬನಾಗಿದ್ದಾನೆ, ನನಗೆ ಕೊರತೆ ಇಲ್ಲ. ನನ್ನ ದೇವರು ನನ್ನನ್ನು ನಡೆಸುತ್ತಾನೆ, ನಿಲ್ಲಿಸುತ್ತಾನೆ, ನನ್ನನ್ನು ತಂಗಿಸುತ್ತಾನೆ, ಯಾವ ಅಪಾಯ ಇರಲಾರದ ಸ್ಥಳಗಳಿಗೆ ನನ್ನನ್ನು ಬರಮಾಡುತ್ತಾನೆ. ಒಂದು ವೇಳೆ ಅಂಥ ಅಪಾಯದ ಸ್ಥಳಗಳು ಬಂದಾಗಲೂ ಕೂಡ ಆತನು ನನ್ನ ಹತ್ತಿರವಿರುವುದರಿಂದ ನಾನು ಯಾವುದಕ್ಕೂ ಕೂಡ ಭಯಪಡೋದಿಲ್ಲ, ನಾನು ಹೆದರೋದಿಲ್ಲ, ನಾನು ಜಗ್ಗೋದಿಲ್ಲ ಎಂಬುದಾಗಿ ಸಂಪೂರ್ಣವಾಗಿ ಕೀರ್ತನೆಗಾರನು ಏನು ಮಾಡ್ತಾ ಇದ್ದಾನೆ ರೀ, ತನ್ನ ಒಂದು ಭಕ್ತಿಯ ಜೀವಿತವನ್ನು ಹೇಳ್ತಾ ಇದ್ದಾನೆ ಪ್ರೇರೆ. ಕೆಲವೊಂದು ಸಂದರ್ಭ ಭಕ್ತಿಯ ಜೀವಿತ ಅನೇಕ ಶತ್ರುಗಳು ಬರುವುದು ಉಂಟು. ಅನೇಕರು ಹುನ್ನಾರ ಮಾಡಿ ನಮ್ಮ ಭಕ್ತಿಯ ಜೀವಿತವನ್ನು ನಾಶ ಮಾಡಬೇಕಂತೇಳಿ, ಭಯಭಕ್ತಿಯ ಜೀವಿತದಿಂದ ನಮ್ಮನ್ನು ತೊಲಗಿಸಬೇಕಂತೇಳಿ, ದೇವರು ನಂಬಿದಂಥ ನಾವು ಸನ್ಮಾರ್ಗದಿಂದ ಮತ್ತೆ ದುರ್ಮಾರ್ಗದ ಕಡೆಗೆ ನಡೆಸಬೇಕಂತೇಳಿ ಅನೇಕರು ಹುನ್ನಾರ ಮಾಡುವುದುಂಟು. ಸೈತಾನನು ಪ್ರೇರೇಪಿಸುವುದುಂಟು, ಲೌಕಿಕವಾದಂಥ ಶಾರೀರಿಕವಾದಂಥ ಆಲೋಚನೆಗಳನ್ನು ನಮಗೆ ಕೊಡುವುದುಂಟು. ಆದರೆ ದೇವರು ವಾಕ್ಯ ಹೇಳ್ತಾ, ಸತ್ಯವೇದ ಹೇಳ್ತಾ ಇದೆ, ಅಂಥ ಶತ್ರುವಿನ ಮುಂದೆಯೇ ದೇವರು ನಮಗೇನು ಕೊಡ್ತಾನಂತೆ, ಜಯವನ್ನು ಕೊಡುವಂಥ ದೇವರಾಗಿದ್ದಾನೆ. ಆತ ನಮ್ಮ ಸಂಗಡ ಇದ್ದು ಶತ್ರುವಿನ ಮುಂದೆಯೇ ದೇವರು ನಮಗೇನು ಮಾಡ್ತಾನಂತೆ, ಔತಣವನ್ನು ಏರ್ಪಾಟು ಮಾಡಿ ನಮ್ಮ ತಲೆಯ ಮೇಲೆ ತೈಲವನ್ನು ಹಚ್ಚಿಸಿ ನಮ್ಮ ಪಾತ್ರೆ ತುಂಬಿ ಹೊರಸೂಸುವ ಹಾಗೆ ಆತನು ಏನು ಮಾಡ್ತಾನೆ, ಕಾರ್ಯ ಮಾಡ್ತಾನೆ ಪ್ರಿಯರು. ಅದಕ್ಕಾಗಿ ದೇವರ ಹೆಸರು ಏನಂದ್ರೆ ಕುರುಬನು ಎಂಬುದಾಗಿ. ನಾವು ಆತನ ಕುರಿಮರಿಗಳು ಆಗಿದ್ದಾವೆ. ದೇವರು ನಮ್ಮ ಒಳ್ಳೆಯ ಕುರುಬನಾಗಿದ್ದಾನೆ. ಅದರ ಸಲುವಾಗಿ ಸ್ವಾಮಿ ಹೇಳ್ತಾ ಇದ್ದಾರೆ, ನಾನೇ ಒಳ್ಳೆಯ ಕುರುಬನು ಎಂಬುದಾಗಿ. ಕುರುಬನು ತನ್ನ ಕುರಿಗಳಿಗೋಸ್ಕರ ತನ್ನ ಪ್ರಾಣವನ್ನು ಕೊಡುವಂಥ ಕುರುಬನಾಗಿರ್ತಾನೆ ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ ದೇವರ ವಾಕ್ಯದಲ್ಲಿ ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ, ಆತನು ನಿನ್ನ ಹತ್ತಿರವಿರುವಂಥ ಭಕ್ತಿಯನ್ನು ನಾನು ನೀನು ಮಾಡಬೇಕಾಗಿದೆ. ದಾವೀದನು ಹೇಳ್ತಾನೆ, ನನ್ನ ಹತ್ತಿರ ದೇವರಿದ್ದಾನೆ, ನನ್ನ ಬಳಿಯಲ್ಲಿ ದೇವರಿದ್ದಾನೆ, ನನ್ನ ಸಮೀಪದಲ್ಲಿ ದೇವರಿದ್ದಾನೆ, ಅದಕ್ಕಾಗಿ ನನಗೆ ಯಾವ ಭಯವಿಲ್ಲ, ನನಗೆ ಯಾವ ಹೆದರಿಕೆ ಇಲ್ಲ, ನಾನು ಯಾವುದಕ್ಕೂ ಅಂಜೋದಿಲ್ಲ, ನಾನು ಯಾವುದಕ್ಕೂ ಹಿಂಜರಿಯೋದಿಲ್ಲ. ನನ್ನ ದೇವರು ನನ್ನ ಪಕ್ಷವಾಗಿದ್ದು ಕೂಡ ನನ್ನ ಸಂಗಡ ಆತನೇನು ಮಾಡ್ತಾನೆ, ಜೊತೆಗಾರನಾಗಿದ್ದು ಬರುವಂಥ ಗೊಲ್ಯಾತನನ್ನಾಗಿರಲಿ, ಬರುವಂಥ ಫಿಲಿಸ್ಟಿಯರ ಸೈನ್ಯಗಳನ್ನಾಗಿರಲಿ, ಬರುವಂಥ ಎಂತಹ ಶತ್ರುವಿನ ಸಮೂಹವನ್ನಾಗಿರಲಿ ಸೆದೆಬಡಲಿಕ್ಕೆ, ಅವ್ರನ್ನ ಎದುರಿಸಲಿಕ್ಕೆ, ಅವ್ರನ್ನ ಜಯಿಸಲಿಕ್ಕೆ ದೇವರು ನನಗೆ ಬಲ ಕೊಡ್ತಾನೆ. ಇವತ್ತು ನಿನ್ನ ಸಂಗಡ ಆ ದೇವರು ಇದ್ದಾನೆ ಎಂಬುದಾಗಿ ದಾವೀದನು ನಮಗೆ ಪ್ರಶ್ನೆ ಕೇಳ್ತಾ ಇದ್ದಾನೆ. ದಾವೀದನ ಸಂಗಡ ಇದ್ದ ದೇವರು ನಮ್ಮ ಸಂಗಡಲ್ಲಿ ಇರಬೇಕಾದ್ರೆ ನಾವು ಕೂಡ ದಾವೀದನೋಪಾದಿಯಲ್ಲಿ ಅರ್ಹತೆ ಉಳ್ಳಂಥ ಭಕ್ತಿಯನ್ನು ಮಾಡಬೇಕಾಗಿದೆ ಪ್ರಿಯರೇ. ಹಲ್ಲೆಲೂಯಾ. ದೇವ್ರ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ, ಏಸಪ್ಪ ಹೇಳಿದ್ದಾರೆ ಏನಂತೇಳಿ, ಯುಗದ ಸಮಾಪ್ತಿಯವರೆಗೆ ನಾನು ನಿಮ್ಮ ಸಂಗಡ ಜೊತೆಗೆ ಇದ್ದೇನೆ ಎಂಬುದಾಗಿ. ಹಲ್ಲೆಲೂಯಾ. ದೇವರು ನಮ್ಮ ಸಂಗಡ ಇದ್ದಾನೆ, ನಮ್ಮ ಜೊತೆಗಿದ್ದಾನೆ. ಅದನ್ನು ನಾವು ಸಂಪೂರ್ಣವಾಗಿ ಏನು ಮಾಡ್ಬೇಕ್ರಿ, ನಂಬಬೇಕು, ವಿಶ್ವಾಸಿಸಬೇಕು. ಅನೇಕರು ಏನು ಮಾಡೋದಿಲ್ಲ, ನಂಬೋದಿಲ್ಲ, ವಿಶ್ವಾಸ ಇಡೋದಿಲ್ಲ. ಅದಕ್ಕಾಗಿ ಅವ್ರು ಏನಾಗ್ತಾರೆ, ಭಕ್ತಿಯ ಜೀವಿತದಲ್ಲಿ ಬಿದ್ದು ಹೋಗುವಂಥ ಒಂದು ಆಸ್ಪದಕ್ಕೆ ಹೆಚ್ಚಾಗಿ ಅವ್ರು ಏನು ಮಾಡ್ತಾರೆ, ಕಾರಣೀಭೂತರಾಗ್ತಾರೆ. ಬಲಹೀನತೆ ಕಡೆಗೆ ಹೋಗೋದಕ್ಕೆ ಅವ್ರು ಏನಾಗ್ತಾರೆ, ಜಾರಿ ಹೋಗ್ತಾರೆ ಪ್ರಿಯರು. ಅದಕ್ಕಾಗಿ ದೇವರು ಇವತ್ತಿನ ದಿವಸ ನಮ್ಮ ಸಂಗಡ ಮಾತಾಡ್ತಾ ಇದ್ರೆ ಏನಂತ ಹೇಳಂತಂದರೆ, ಆ ದೇವರು ನಿನ್ನ ಜೊತೆಗೆ ಇರುವುದಾದರೆ ನಿನಗೆ ಕೇಳಿಲ್ಲ. ದೇವರು ನಿನ್ನನ್ನು ಕಾಯುವಂಥ ಗುರಾಣಿಯಾಗಿದ್ದಾನೆ, ಕಾಯುವಂಥ ಡಾಲಾಗಿದ್ದಾನೆ. ಆತನು ನಿನ್ನ ಪರವಾಗಿ ನಿಲ್ಲುವಂಥ
ದೇವರಾಗಿದ್ದಾನೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ, ಇವತ್ತಿನ ದಿವಸ ವ್ಯಕ್ತಿಗತವಾಗಿ ವೈಯಕ್ತಿಕವಾಗಿ ನಾವು ಒಬ್ಬೊಬ್ಬರು ಕೂಡ ದೇವರು ನನ್ನ ಜೊತೆಗೆ ಇದ್ದಾನೆ, ನನ್ನ ಸಂಗಡ ಇದ್ದಾನೆ ಅಂತೇಳಿ ಸಂಪೂರ್ಣವಾಗಿ ನಾವು ಏನು ಮಾಡ್ಬೇಕ್ರಿ, ವಿಶ್ವಾಸ ಇಡಬೇಕು. ದೇವರನ್ನು ನಂಬುವಾಗ ನಮ್ಮ ಪಾಪಗಳು ಏನಾಗ್ತವೆ, ಪರಿಹಾರವಾಗ್ತವೆ. ದೇವರನ್ನು ವಿಶ್ವಾಸಿಸುವಾಗ ನಮ್ಮಲ್ಲಿರ್ತಕ್ಕಂಥ ಬಲಹೀನತೆಗಳು ಏನಾಗ್ತವೆ, ತೊಲಗಿ ಹೋಗ್ತವೆ. ಆತನನ್ನು ನಾವು ಪ್ರಾರ್ಥಿಸುವಾಗ ಆ ಒಂದು ಪ್ರಾರ್ಥನೆ ಮೂಲಕವಾಗಿ ಸಕಲವನ್ನು ನಾವು ಹೊಂದಿಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ನಾವು ಲೌಕಿಕವಾಗಿರ್ತಕ್ಕಂಥ ವಿಷಯಗಳೆಲ್ಲ ಆತ್ಮಾನುಸಾರವಾಗಿ ದೇವರನ್ನ ಹುಡುಕಿ ನಾವು ನಡೆಯುವಾಗ ಖಂಡಿತವಾಗಿ ನಾವು ಉನ್ನತವಾದಂಥ ಸ್ಥಾನದ ಕಡೆಗೆ, ಸ್ಥಿತಿಯ ಕಡೆಗೆ ಹೋಗೋದಕ್ಕೆ ಸಾಧ್ಯವಾಗುತ್ತೆ ಪ್ರಿಯರು. ಅದಕ್ಕಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಏನಂತ ಹೇಳಂತಂದರೆ, ನೀನು ಹತ್ತಿರವಿರುವುದರಿಂದ ದೇವರು ನಿನ್ನ ಹತ್ತಿರವಿರುವುದೇ ಆದರೆ. ಇಸ್ರಾಯೇಲರಿಗೆ ದೇವರು ಹತ್ತಿರವಿರುವುದರಿಂದ ಅವರು ಐಗುಪ್ತ ದೇಶದಿಂದ ಕಾನಾನ್ ದೇಶದ ಕಡೆಗೆ ಬರುವುದಕ್ಕಾಗಿ ದೇವರು ಎಲ್ಲ ಏರ್ಪಾಟನ್ನು ಅವರಿಗೆ ಮಾಡಿದರು ಪ್ರಿಯರು. ಇಸ್ರಾಯೇಲ್ ದೇಶದಲ್ಲಿ ಯೇಸು ಕ್ರಿಸ್ತನು ಇದ್ದಂಥ ಸಮಯದಲ್ಲಿ ಆತನು ಅವರ ಸಂಗಡ ಇದ್ದ ಕಾರಣಕ್ಕಾಗಿ 5 ರೊಟ್ಟಿ 2 ಮೀನುಗಳ ಒಂದು ಅದ್ಭುತವಾಗಿರ್ಬೋದು, ಹುಟ್ಟು ಕುರುಡರಿಗೆ ಕಣ್ಣುಗಳನ್ನು ಕೊಟ್ಟಿರ್ತಕ್ಕಂಥ ಸ್ಥಿತಿ ಆಗಿರ್ಬೋದು, ಸತ್ತವರನ್ನ ಬದುಕಿಸಿರ್ತಕ್ಕಂಥ ಸ್ಥಿತಿ ಆಗಿರ್ಬೋದು, ಅನೇಕ ವ್ಯಾಧಿಗ್ರಸ್ತರನ್ನ ವ್ಯಾಧಿಗಿಂತ ಬಿಡುಗಡೆ ಮಾಡಿದಂಥ ಸ್ಥಿತಿ ಆಗಿರ್ಬೋದು, ಆತನು ಮಾಡಿದ ಕಾರಣ ಏನಂತಂದರೆ ಆತನು ಅವರ ಸಂಗಡಿದ್ದ. ಆತನ ಹೆಸರು ಇಮಾನುವೇಲನ್ ಎಂಬುದಾಗಿ. ಇಮಾನುವೇಲನ ದೇವರ ಹೆಸರು, ಅದರ ಅರ್ಥ ಏನ್ರಿ, ದೇವರು ನಮ್ಮ ಸಂಗಡ ಇದ್ದಾನೆ ಎಂಬುದಾಗಿ. ಆ ದೇವರು ನಮ್ಮ ಸಂಗಡ ಇದ್ದಾನೆ ಎಂಬುದಾಗಿ ಸಂಪೂರ್ಣವಾಗಿ ನಾವು ವಿಶ್ವಾಸ ಇಡುವಂಥದ್ದಾದರೆ, ದೇವರಿಗೆ ಭಯಭಕ್ತಿ ಉಳ್ಳವರಾಗಿ ನಾವು ನಡೆಯುವಂಥದ್ದೇ ಆದರೆ, ಆ ದೇವರು ಖಂಡಿತವಾಗಿ ದಾವೀದನ ಜೀವಿತದಲ್ಲಿ ಯಾವ ಆಶ್ಚರ್ಯ ಕಾರ್ಯಗಳನ್ನು ಜರುಗಿಸಿದನು, ನಿನ್ನ ಜೀವಿತದಲ್ಲಿ ಕೂಡ ಅದೇ ಆಶ್ಚರ್ಯ ಕಾರ್ಯಗಳನ್ನು ಆತನೇನು ಮಾಡ್ತಾನೆ, ಜರುಗಿಸ್ತಾನೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ರೋಗಗಳು ಬರ್ತವೆ ಹೋಗ್ತವೆ, ಸಮಸ್ಯೆಗಳು ಬರ್ತವೆ ಹೋಗ್ತವೆ. ಆ ಸಮಸ್ಯೆಗಳನ್ನು ಎದುರಿಸುವಂಥ ಒಂದು ದೊಡ್ಡದಾಗಿರ್ತಕ್ಕಂಥ ಪರಿಶುದ್ಧಾತ್ಮನ ಶಕ್ತಿಯನ್ನು ದೇವರು ನಿನಗೆ ಕೊಟ್ಟಿದ್ದಾನೆ. ಪರಿಶುದ್ಧಾತ್ಮ ದೇವರು ನಿನ್ನ ಸಂಗಡ ಇದ್ದಾನೆ. ಅದನ್ನು ಸಂಪೂರ್ಣವಾಗಿ ನೀನು ನಂಬೋದೇ ಆದರೆ ಆ ಸಮಸ್ಯೆಯನ್ನು ಯಾವ ರೀತಿಯಾಗಿ ಎದುರಿಸಬೇಕಂತೇಳಿ ನಿನ್ನ ನಂಬಿಕೆ ಎನ್ನುವಂಥದ್ದು ಏನು ಮಾಡುವಂಥದ್ದಾಗಿದ್ರಿ, ಲೋಕವನ್ನು ಜಯಿಸುವಂಥದ್ದಾಗಿದೆ ಎಂಬುದಾಗಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಹಲ್ಲೆಲೂಯಾ. 1 ಯೋಹಾನ 5ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಲೋಕವನ್ನು ಜಯಿಸುವಂಥವ್ರು ನಾವಲ್ಲದೆ ಲೋಕವನ್ನು ಜಯಿಸುವಂಥದ್ದು ಯಾರಿದ್ದಾರೆ ಎಂಬುದಾಗಿ ಹೇಳಲು ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಏನಂತೇಳಿ, ಲೋಕವನ್ನು ಜಯಿಸುವಂಥದ್ದು ನಮ್ಮ ನಂಬಿಕೆ. ನಾನು ನಿನ್ನ ದೇವರ ಮೇಲೆ ಇಟ್ಟಿರ್ತಕ್ಕಂಥ ನಂಬಿಕೆ ಇಡೀ ಲೋಕವನ್ನು ಜಯಿಸಲಿಕ್ಕೆ ಶಕ್ತಿ ಉಳ್ಳಂಥ ಒಂದು ನಂಬಿಕೆಯಾಗಿ ಅದು ಇರುವಂಥದ್ದಾಗಿದೆ ಪ್ರಿಯರು. ಅದಕ್ಕಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ನಿನ್ನಗೆ ಕೇಡು ಇಲ್ಲ, ಕೇಡಿಗೆ ಎದುರಬೇಕಾದ ಅವಶ್ಯಕತೆ ಇಲ್ಲ, ಯಾಕಂದರೆ ದೇವರು ನಿನ್ನ ಸಂಗಡ ಇದ್ದಾನೆ. ಅದಕ್ಕಾಗಿ ದೇವರ ವಾಕ್ಯದಲ್ಲಿ ನೋಡ್ತಾ ಇದ್ದೇವೆ, ನೀನು ನನ್ನ ಹತ್ತಿರವಿರುವುದರಿಂದ ನಾನು ಭಯಪಡೋದಿಲ್ಲ. ಕರಡಿಗಳು ಬಂದು, ಸಿಂಹಗಳು ಬಂದು, ಹುಲಿಗಳು ಬಂದು, ಭಯಂಕರವಾಗಿರ್ತಕ್ಕಂಥ ಪ್ರಾಣ ಹಾನಿ ಮಾಡುವಂಥ ಭಯಂಕರವಾದಂಥ ಕ್ರೂರ ಮೃಗಗಳು ದಾವೀದನ ಬಳಿಯಲ್ಲಿ ಅಡವಿಯಲ್ಲಿ ಇರಬೇಕಾದ್ರೆ ಬಂದಂಥ ಸಮಯದಲ್ಲಿ ದಾವೀದನ ಆ ಕರಡಿಯನ್ನು, ಆ ಸಿಂಹವನ್ನು ಏನು ಮಾಡಿದಂತೆ, ಸೀಳಿ ಕುರಿಮರಿಯನ್ನು ರಕ್ಷಣೆಯನ್ನು ಮಾಡಿದ ಪ್ರಿಯರೇ. ದಾವೀದನು ಭಯಪಡಲಿಲ್ಲ. ಕಾರಣ ಏನಂತಂದರೆ ತನ್ನ ಸಂಗಡ ದೇವರಿದ್ದಾನೆ ಅಂತೇಳಿ ಸಂಪೂರ್ಣವಾಗಿ ದಾವೀದನ್ನು ನಂಬಿದಂಥ ವ್ಯಕ್ತಿಯಾಗಿದೆ. ಶಾದ್ರಕ್, ಮೇಷಕ್, ಅಬೇದ್ನೆಗೋ, ದಾನಿಯೇಲರು ಕೂಡ ದೇವರು ನಮ್ಮ ಪಕ್ಷವಾಗಿದ್ದ, ನಮ್ಮ ಜೊತೆಗಿದ್ದಾನೆ ಎಂಬುದಾಗಿ ಅವರು ನಂಬಿ ಅವ್ರು ಏನು ಮಾಡಿದ್ರಂತೆ, ಸಿಂಹದ ಬಾವಿಯನ್ನು ಅವ್ರು ಗೆದ್ದರು. ಅಷ್ಟು ಮಾತ್ರವಲ್ಲದೆ ಸಿಂಹದ ಗುಹೆಗಳಲ್ಲಿ ಹಾಕಿದ್ರು ಕೂಡ ಅವರಿಗೆ ಏನು ಸಮಸ್ಯೆ ಆಗಲಿಲ್ಲ. ಬೆಂಕಿಯ ಬಾವಿಯಲ್ಲಿ ಹಾಕಿದ್ರು ಕೂಡ ಯಾವುದೇ ಸಮಸ್ಯೆ ಅವರಿಗೆ ಆಗಲಿಲ್ಲ. ಕಾರಣ ಏನಂತಂದರೆ ಆ ಕೇಡಿನಿಂದ ದೇವರು ಅವ್ರನ್ನ ಏನು ಮಾಡಿದ್ರಿ, ತಪ್ಪಿಸಿದ್ರು ಪ್ರಿಯರೇ. ಹಲ್ಲೆಲೂಯಾ, ಪ್ರಿಯರೇ. ಅದಕ್ಕಾಗಿ ದೇವ್ರ ವಾಕ್ಯ ಹೇಳ್ತಾ ಇದೆ, ಅದಕ್ಕಾಗಿ ಸತ್ಯವೇದ ಹೇಳ್ತಾ ಇದೆ, ಇವತ್ತಿನ ದಿವಸ ನಾನು ನೀನು ನಂಬುವಂಥದ್ದೇ ಆದರೆ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರನ್ನು ನಮ್ಮ ಸಮೀಪದಲ್ಲಿ, ನಮ್ಮ ಹತ್ತಿರದಲ್ಲಿ ಇರಿಸಿಕೊಳ್ಳುವಂಥ ಭಕ್ತಿಯನ್ನು ನಾವು ಮಾಡಬೇಕಾಗಿದೆ. ಸಂಪೂರ್ಣವಾಗಿ ಆತನಿಗೆ ಒಳಗಾಗಿ ನಾವು ಜೀವಿಸುವಂಥದ್ದೇ ಆದರೆ ಖಂಡಿತವಾಗಿ ದೇವರು ನಮ್ಮನ್ನು ಕೈ ಬಿಡದೆ, ಕೈ ಹಿಡಿದು ನಡೆಸಿ ಆತನು ನಮ್ಮನ್ನು ದಡ ಸೇರಿಸುವಂಥ ದೇವರಾಗಿದ್ದಾನೆ. ನಮ್ಮ ಜೀವಿತದಲ್ಲಿ ಬರುವಂಥ ಆಗು ಹೋಗುಗಳೆಲ್ಲವನ್ನ ನೋಡಿಕೊಳ್ಳುವಂಥ ದೇವರ ಆತನಾಗಿದ್ದಾನೆ. ಸೃಷ್ಟಿಕರ್ತನಾದಂಥ ದೇವರಾಗಿರ್ತಕ್ಕಂಥ ಆತನು ನಮ್ಮ ಜೀವಿತವನ್ನು ನೋಡುವಂಥ ದೇವರಾಗಿರುವಂಥ ಆತನು ನಮ್ಮಲ್ಲಿರ್ತಕ್ಕಂಥ ಕೆಲವೊಂದು ಬಲಹೀನತೆಗಳನ್ನು ಆತನು ತೆಗೆದುಹಾಕಿ ನನ್ನ ಕೃಪೆಯೇ ನಿನಗೆ ಸಾಕು ಎಂಬುದಾಗಿ ಹೇಳಿ ಆತನು ನಮ್ಮಲ್ಲಿರ್ತಕ್ಕಂಥ ಬಲಹೀನತೆಗಳೆಲ್ಲವನ್ನು ಬಲವಾಗಿ ಮಾರ್ಪಡಿಸುವಂಥ ದೇವರಾಗಿದ್ದಾನೆ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಆತನ ಹೆಸರು ಇಮಾನುವೇಲ್ ಎಂಬುದಾಗಿ, ಜೊತೆಗಿರುವಂಥ ದೇವರಾಗಿದ್ದಾನೆ. ನಿನ್ನನ್ನು ಕೈ ಬಿಡದಂಥ ದೇವರಾಗಿದ್ದಾನೆ. ಆತನು ಮಾತು ಕೊಟ್ಟಿದ್ದಾನೆ, ಭಾಷೆ ಕೊಟ್ಟಿದ್ದಾನೆ, ಖಂಡಿತವಾಗಿ ಅದನ್ನು ನೆರವೇರಿಸ್ತಾನೆ. ನಾವೇನು ಮಾಡಬೇಕು, ನಂಬಿಕೆಯಿಂದ ನಡೆಯುವವರಾಗಬೇಕು. ಅನೇಕರು ಏನು ಮಾಡ್ತಾರೆ, ನಂಬಿಕೆ ಇಡೋದಿಲ್ಲ, ಅವರು ಬಿದ್ದು ಹೋಗ್ತಾರೆ, ಸೋತು ಹೋಗ್ತಾರೆ. ಯಾರು ನಂಬಿಕೆ ಇಡ್ತಾರೋ ಖಂಡಿತವಾಗಿ ಅವ್ರ ನಂಬಿಕೆಯಲ್ಲಿ ಜಯವನ್ನು, ಯಶಸ್ಸನ್ನು ಹೊಂದಿಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಪ್ರಿಯರೇ. ದಾವೀದನು ದೇವರನ್ನು ಕುರುಬನನ್ನಾಗಿ ಮಾಡಿಕೊಂಡ ಅದೇ ದಾವೀದನು ಹೇಳ್ತಾ ಇದ್ದಾನೆ, ದೇವರು ನನ್ನ ಹತ್ತಿರ ಇದ್ದಾನೆ, ಯಾವ ಕೇಡಿಗೂ ಕೂಡ ನಾನು ಭಯಪಡೋದಕ್ಕೆ ಸಾಧ್ಯ ಇಲ್ಲ ಎಂಬುದಾಗಿ. ಸಮಯದಲ್ಲಿ ನಾವು ಮೊಣಕಾಲೂರನ್ನ ಪ್ರಾರ್ಥನೆ ಮಾಡೋಣ. ದೇವರು ವಾಕ್ಯ ಹೇಳ್ತಾ, ಸತ್ಯವೇದ ಹೇಳ್ತಾ ಇದೆ,
ದೇವರನ್ನು ನಿನ್ನ ಹತ್ತಿರದಲ್ಲಿಟ್ಟುಕೊಳ್ಳುವಂಥ ಭಯಭಕ್ತಿಯನ್ನು ನೀನು ಮಾಡ್ತಾ ಇದೀಯಾ? ದೇವರ ವಾಕ್ಯ ಹೇಳ್ತದೆ, ಎಲ್ಲಿ ಇಬ್ಬರು ಮೂವರು ನನ್ನ ನಾಮದಲ್ಲಿ ಸೇರಿ ಬರುವರು ಅವರ ಮಧ್ಯದಲ್ಲಿ ನಾನಿದ್ದೇನೆ ಎಂಬುದಾಗಿ. ವ್ಯಕ್ತಿಗತವಾಗಿ ನಿನ್ನ ಭಕ್ತಿಯ ಜೀವಿತ ಯಾವ ರೀತಿಯಾಗಿದೆ ಸಹೋದರ ಸಹೋದರಿಯೇ? ಭಕ್ತಿಯ ಜೀವಿತದಲ್ಲಿ ಬಿದ್ದು ಹೋದಂಥ ಸ್ಥಿತಿಯಲ್ಲಿದೆಯಾ? ಸೋತು ಹೋದಂಥ ಸ್ಥಿತಿಯಲ್ಲಿದೆಯಾ? ಅನೇಕ ವರ್ಷಗಳಿಂದ ಭಕ್ತಿಯನ್ನು ಮಾಡಿದಂಥ ನೀನು ಮಧ್ಯದಲ್ಲಿ ಪುನಃ ದೇವರಿಂದ ದೂರ ಹೋಗಿದ್ದೀಯಾ? ಒಂದು ಸಾರಿ ನಮ್ಮ ಜೀವಿತವನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ದಾವೀದನು ಯಾವಾಗಲೂ ಕೂಡ ನನ್ನ ದೇವರನ್ನು ನನ್ನೆದುರಿಗೆ ನಾನು ಇಟ್ಟುಕೊಂಡಿದ್ದೇನೆ, ನನ್ನ ದೇವರ ಆಜ್ಞೆಗಳನ್ನು ನನ್ನ ಹೃದಯದಲ್ಲಿ ಇಟ್ಟುಕೊಂಡಿದ್ದೇನೆ, ಯಾವ ಪಾಪವನ್ನು ಕೂಡ ನಾನು ಮಾಡೋದಿಲ್ಲ, ಯಾಕಂದರೆ ದೇವರ ಮಾತುಗಳು ನನ್ನ ಹೃದಯದಲ್ಲಿದ್ದಾವೆ ಎಂಬುದಾಗಿ 119ನೇ ಕೀರ್ತನೆ 11ನೇ ವಚನದಲ್ಲಿ ಹೇಳಿದ ಪ್ರಕಾರವಾಗಿ ಸಹೋದರ ಸಹೋದರಿ ಸಮಯದಲ್ಲಿ ನಾವು ದೇವರನ್ನು ಯಾವ ರೀತಿಯಾಗಿ ನಾಮಸ್ಮರಣೆ ಮಾಡ್ತಾ ಇದ್ದೇವೆ? ನಾವು ದೇವರಿಗೆ ಯಾವ ಸ್ಥಾನವನ್ನು ಕೊಟ್ಟಿದ್ದೇವೆ? ಪ್ರಥಮ ಸ್ಥಾನದಲ್ಲಿ ದೇವರಿದ್ದಾನಾ ಅಥವಾ ನಮ್ಮ ಕುಟುಂಬದವರಿದ್ದಾರಾ? ಲೋಕ ಇದ್ದಾರೆ, ಲೋಕದ ಕೆಲವೊಂದು ಆಚಾರ ಸಂಪ್ರದಾಯ ಪದ್ಧತಿಗಳಿದ್ದಾವ. ಯಾವುದಕ್ಕೆ ನೀನು ಪ್ರಥಮ ಸ್ಥಾನ ಕೊಟ್ಟಿದೀಯಾ? ದೇವರನ್ನು ನಂಬದೆ ದೇವರ ಬಳಿಗೆ ಬರಲಾರದೆ ಸೋತು ಹೋಗಿದೆಯೇನೋ? ಸಹೋದರ ಸಹೋದರಿ, ದೇವರ ವಾಕ್ಯ ಇವತ್ತಿನ ದಿವಸ ನಿನ್ನನ್ನು ಬಲಪಡಿಸ್ತಾ ಇದೆ. ಮರಣಾಂಧಕಾರದ ಸ್ಥಿತಿಯಲ್ಲಿ ಹೋದಾಗಲೂ ಕೂಡ ಯಾವ ಕೇಡಿಗೆ ನಾನು ಎದುರೋದಿಲ್ಲ. ನನ್ನ ದೇವರು ನನ್ನ ಸಮೀಪದಲ್ಲಿಯೇ ಇದ್ದಾನೆ. ನೀನು ಹತ್ತಿರವಿರುವುದರಿಂದ ಯಾವ ಕೇಡಿಗೆ ನಾನು ಎದುರೇನು? ಕಾರ್ಗತ್ತಲಿನ ಕಣಿವೆಯಲ್ಲಿ ನಾನು ನಡೀತಾ ಇದ್ದೇನೆ ನಿಜ, ಆದರೂ ಕೂಡ ದೇವರೇ ನಿನ್ನನ್ನು ಸಂಗಡಿ ಇದ್ದೀಯಪ್ಪ, ನೀ ನನ್ನ ಬಳಿಯಲ್ಲಿದ್ದೀಯಪ್ಪ. ನೀನು ಆ ಯಾವೊಂದು ಮರಣಾಂಧಕಾರದ ಸ್ಥಿತಿಯಾಗಿರಲಿ, ಕಾರ್ಗತ್ತಲಾಗಲಿ ನನ್ನನ್ನು ಮುಟ್ಟಲಾರದ ಹಾಗೆ ನಿನ್ನ ಅಂಗೈಗಳಲ್ಲಿ ನನ್ನನ್ನು ಚಿತ್ರಿಸಿಕೊಂಡು ನನ್ನನ್ನು ಕಾಯ್ತಾ ಇದೆಯಲ್ಲ ಎಂಬುದಾಗಿ ದಾವೀದನು ಸಂಪೂರ್ಣವಾಗಿ ದೇವರ ಮೇಲೆ ಭರವಸೆ ಇಟ್ಟ. ದಾವೀದನು ಯುದ್ಧ ಮಾಡಲಿಕ್ಕೆ ಹೋದಾಗ, ದಾವೀದನು ಕ್ರೂರ ಮೃಗಗಳೊಂದಿಗೆ ಹೋರಾಟ ಮಾಡಿದಾಗ ಸಾವನ್ನು ಕಾಣಲಿಲ್ಲ. ಸಹೋದರ ಸಹೋದರಿಯೇ, ದೇವರ ಹಸ್ತ ದಾವೀದನನ್ನು ನಡೆಸ್ತಾ ಇತ್ತು. ಇವತ್ತಿನ ದಿವಸ ನಿನ್ನ ಜೀವಿತದಲ್ಲಿ ದೇವರ ಹಸ್ತ ನಡೆಸುವುದಕ್ಕೆ ನಿನ್ನ ಅವಕಾಶ ಮಾಡಿಕೊಡ್ತಾ ಇದ್ದೀವಾ? ನಮ್ಮ ಭಕ್ತಿಯ ಜೀವಿತ ಯಾವ ರೀತಿಯಾಗಿದೆ? ಒಂದು ಸಾರಿ ನಮ್ಮ ಜೀವಿತವನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ, ಪ್ರಾರ್ಥನೆ ಮಾಡೋಣ. ಮಹೋನ್ನತನ ಮಹಾಪರಿಶುದ್ಧನಾದ ಮಹಾದೇವರು, ನಿನಗೆ ಸ್ತೋತ್ರಗಳಪ್ಪ. ನೀನು ಹತ್ತಿರವಿರುವುದರಿಂದ ಯಾವ ಕೇಡಿಗೆ ಎದುರಿನೆಂಬುದಾಗಿ ಭಕ್ತನು ಹೇಳಿದ ಹಾಗೆ ಸ್ವಾಮಿ, ಹೌದು ರಾಜನೇ, ನೀನು ನಮ್ಮ ಹತ್ತಿರದಲ್ಲಿದೆಯಪ್ಪ, ನೀನು ನಮ್ಮ ಜೊತೆಯಲ್ಲಿದ್ದೀ. ನಿನಗೆ ಸ್ತೋತ್ರ ಸ್ವಾಮಿ. ದೇವಾ, ನಮ್ಮನ್ನು ಕಾಯುವಂಥ ಡಾಲ್ ನೀನಾಗಿದೆಯಾ, ಕತ್ತಿಯು ನೀನಾಗಿದೆಯಾ, ನಮ್ಮ ಗೌರವಕ್ಕೆ ಆಧಾರವು ನೀನೇ ಆಗಿದ್ದೀಯಪ್ಪ. ಸ್ತೋತ್ರ ಸ್ವಾಮಿ. ವಿಶೇಷವಾಗಿ ಕರ್ತನೆ, ಇವರೆಲ್ಲರೂ ಸ್ವಾಮಿ ಭಯಭಕ್ತಿಯ ಜೀವಿತದಲ್ಲಿ ಸ್ಥಿರವಾಗಿ ನಿಲ್ಲುವಂತೆ ಸಹಾಯ ಮಾಡಿ ನಡೆಸಿ. ಪ್ರಾರ್ಥನೆ ಕೂಟ ಏರ್ಪಾಟು ಮಾಡಿದಂಥ ಸ್ವಾಮಿ ಅಂಬಣ್ಣವ್ರನ್ನ ದುರ್ಗಮ್ಮವ್ರ ದಂಪತಿಗಳು ಅನುಗ್ರಹ ಮಾಡಿದವರ ಮಕ್ಕಳನ್ನು ಆಶೀರ್ವಾದ ಮಾಡಯ್ಯ. ದೇವರೇ, ರಕ್ಷಣೆ ಮಾರ್ಗದಲ್ಲಿ ಕರ್ತನೆ ಇದ್ದಾರಪ್ಪ, ನಿನ್ನನ್ನು ಸ್ಥಿರವಾಗಿ ನಂಬಿ ವಿಶ್ವಾಸಿಸುವ ಹಾಗೆ ಅವರ ಜೀವಿತವನ್ನು ಆಶೀರ್ವಾದ ಮಾಡಪ್ಪ. ಕೂಡಿ ಬಂದಿರತಕ್ಕಂಥ ಪ್ರತಿ ಒಬ್ಬೊಬ್ಬರನ್ನು ಅವರ ಕುಟುಂಬಗಳ ನಿನ್ನ ಕರಗಳಲ್ಲಿ ಒಪ್ಪಿಸಿಕೊಡ್ತಾ ಇದ್ದೇವಪ್ಪ. ಯಾವ ಕೇಡು, ಗಂಡಾಂತರ, ವೇದನೆ, ಮನೋಭೀತಿ ಆಳ್ವಿಕೆ ಮಾಡಲಾರದ ಹಾಗೆ ಅವೆಲ್ಲವುಗಳಿಂದ ಸ್ವಾಮಿ ಅವರನ್ನು ತಪ್ಪಿಸಿ ಕಾಯ್ದು ಕಾಪಾಡಿ ನಡೆಸ. ವಿಶೇಷವಾಗಿ ಕರ್ತನೆ, ಪರಲೋಕ ನೀನು ಮಾತ್ರ ಕೊಡಲು ಸಾಧ್ಯ ಸ್ವಾಮಿ. ನಿತ್ಯ ಜೀವ ಮೋಕ್ಷವನ್ನು ನೀನು ಮಾತ್ರ ಕೊಡಲು ಸಾಧ್ಯ ಸ್ವಾಮಿ. ಅದನ್ನು ಕೂಡಿ ಬಂದಿರತಕ್ಕಂಥ ಇವರೆಲ್ಲರೂ ಹೊಂದಿಕೊಳ್ಳುವ ಹಾಗೆ ಸಂಪೂರ್ಣವಾಗಿ ಸ್ವಾಮಿ ನಿನಗೊಬ್ಬಾತನಿಗೆ ವಿಶ್ವಾಸವಿಟ್ಟು ಸಂಪೂರ್ಣವಾಗಿ ನಿನ್ನಲ್ಲೇ ಸ್ಥಿರವಾಗಿ ನಿಲ್ಲಲಿಕ್ಕಾಗುವ ಹಾಗೆ, ಬಲಹೀನರಾಗದೆ ನಿನ್ನಲ್ಲಿ ಬಲವಂತರಾಗಿ ಸ್ಥಿರವಾಗಿ ಅರ್ಹತೆಯುಳ್ಳ ಭಯಭಕ್ತಿಯನ್ನು ಮಾಡಲಿಕ್ಕಾಗುವಂಥ ಸಹಾಯ ಮಾಡಿ ನಡೆಸಬೇಕೆಂಬುದಾಗಿ ಕೂಡಿ ಬಂದಿರತಕ್ಕಂಥ ಪ್ರತಿ ಒಬ್ಬೊಬ್ಬರು ನಿನ್ನ ಕರಗಳಲ್ಲಿ ಒಪ್ಪಿಸಿಕೊಡುತ್ತಾ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡರ್ಪಿಸಿ ಹೊಂದಿದವರಾಗಿದ್ದೇವೆ ಪರಮ ತಂದೆ. ನಮ್ಮ ತಂದೆಯಾದ ದೇವರ ಶಾಶ್ವತವಾದ ಪ್ರೀತಿ, ಕುಮಾರನಾಗಿ ಬಂದರೆ ಯೇಸು ಕ್ರಿಸ್ತನ ಶಾಶ್ವತವಾದ ಕೃಪೆ, ಪರಿಶುದ್ಧಾತ್ಮ ದೇವರು ಶಾಶ್ವತವಾದ ಅನ್ಯತೆ ನಡೆಸಿ ಅಲಂಕರಿಸಿ ಬಲಪಡಿಸಿ ಕೂಡಿ ಬಂದರೆ ಇವರ ಸಂಘದಲ್ಲಿ ಸಕಲ ಸದ್ಭಕ್ತರ ಸಂಘದಲ್ಲಿ ಪ್ರಪಂಚದಲ್ಲಿ ಎಲ್ಲ ಮನುಷ್ಯರ ಸಂಘದಲ್ಲಿ ಸದಾಕಾಲ ನೆಲೆಯಾಗಿರಲಿ ಸ್ವಾಮಿ. ಆಮೆನ್. ಯೇಸು ರಕ್ತಕ್ಕೆ ಜಯ.